ನನ್ನೆಲ್ಲ ಸ್ನೇಹಿತರಿಗೆ ಇವತ್ತಿನ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ವಿಶೇಷವಾದ ತರಗತಿ ಬುದ್ಧಿಶಕ್ತಿ, ಮನೋವಿಜ್ಞಾನದ ಎರಡನೇ ಒಂದು ತರಗತಿಯಾಗಿದೆ. ಬುದ್ಧಿಶಕ್ತಿಯ ಬಗ್ಗೆ ಇವತ್ತಿನ ತರಗತಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಮತ್ತು ಬುದ್ಧಿಶಕ್ತಿಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಈ ಬುದ್ಧಿಶಕ್ತಿಯ ಬಗ್ಗೆ ಅನೇಕ ವಿಜ್ಞಾನಿಗಳು ಅಥವಾ ಮನೋವಿಜ್ಞಾನಿಗಳು ತಮ್ಮದೇ ಆದಂಥ ವ್ಯಾಖ್ಯಾನವನ್ನು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ನಾನು ಪ್ರಮುಖರವನ್ನು ಆರಿಸಿ ಆಯ್ಕೆ ಮಾಡಿ ಅವರ ಒಂದು ವ್ಯಾಖ್ಯೆಗಳನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ ಈ ಬುದ್ಧಿಶಕ್ತಿ ಅಂದರೆ ಏನಂತ ಸ್ವಲ್ಪ ಗೊಂದಲ ಆಗ್ತೈತಿ. ಬುದ್ಧಿವಂತ ಅಂದರೆ ಯಾರು, ಬುದ್ಧಿಶಕ್ತಿ ಎಂದರೆ ಏನು ಅಂತ ಎಂಬ ಪ್ರಶ್ನೆ ಕೇಳಿದಪ್ಪ ಅಂದರೆ ಒಂದು ರೀತಿಯ ಗೊಂದಲವನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಮನೋವಿಜ್ಞಾನಿಗಳು ಬುದ್ಧಿಶಕ್ತಿನ ಬೇರೆ, ಬುದ್ಧಿವಂತನೇ ಬೇರೆ ಎಂಬುದನ್ನು ವಿವಿಧ ಒಂದು ಪ್ರಯೋಗದ ಮೂಲಕ ತಮ್ಮದೇ ಆದಂಥ ಸಿದ್ಧಾಂತಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದರಂತೆ ಕೂಡ ಈ ಮನೋವಿಜ್ಞಾನ ಕ್ಷೇತ್ರದಲ್ಲಿ ಬುದ್ಧಿಶಕ್ತಿ ಎಂಬ ಪದ ಸಾಕಷ್ಟು ಬಳಕೆಯಲ್ಲಿರೋದನ್ನು ಕಾಣ್ತಾ ಹೋಗ್ತೇವೆ. ಅದರಂತೆ ಕೂಡ ಅನೇಕ ಜನ ತಮ್ಮದೇ ಆದಂಥ ವ್ಯಾಖ್ಯೆಗಳನ್ನು ಕೊಡ್ತಾ ಹೋಗ್ತಾರೆ. ಅದರಂತೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟರ್ಮನ್ ಅವ್ರು ಹೇಳ್ತಾ ಹೋಗ್ತಾರೆ, ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ. ಅಂದರೆ ಒಬ್ಬ ವ್ಯಕ್ತಿ ಕಣ್ಣಿಗೆ ಕಾಣತಿಲ್ಲದನ್ನು ಆಲೋಚನೆ ಮಾಡ್ತಾನೆ, ಚಿಂತನೆಯನ್ನು ಮಾಡುವಂಥ ಶಕ್ತಿಯನ್ನು ಏನಂತ ಕರೀತಪ್ಪ ಅಂದ್ರೆ ಬುದ್ಧಿಶಕ್ತಿ ಅಂತ ಕರೀತಾರೆ. ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಅಂತಂದು ಕರಿತಾ ಹೋಗ್ತಾರೆ. ಇನ್ನೊಬ್ಬರು ಹೇಳ್ತಾ ಹೋಗ್ತಾರೆ, ಆಲ್ಬರ್ಟ್ ಪಿನೆ ಅವರು ಹೇಳ್ತಾ ಹೋಗ್ತಾರೆ, ಉತ್ತಮವಾಗಿ ಶಬ್ದಾರ್ಥ ಗ್ರಹಣ ಮಾಡಿಕೊಳ್ಳುವ, ಉತ್ತಮವಾಗಿ ನಿರ್ಣಯಗಳನ್ನು ಕೈಗೊಳ್ಳುವ, ಉತ್ತಮವಾಗಿ ತರ್ಕಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿಯಾಗಿದೆ. ಅಂದರೆ ಇವರ ಪ್ರಕಾರ ಏನಪ್ಪ ಅಂದ್ರೆ ಉತ್ತಮವಾದಂಥ ಶಬ್ದಾರ್ಥಗಳನ್ನು ಗ್ರಹಿಸಿಕೊಳ್ಳುವಂಥದ್ದು, ಉತ್ತಮವಾಗಿರುವಂಥ ನಿರ್ಣಯಗಳನ್ನು ಕೈಗೊಳ್ಳುವಂಥದ್ದು, ಉತ್ತಮವಾದಂಥ ವಿಷಯಗಳನ್ನು ತರ್ಕ ವಿಮರ್ಶೆ ಮಾಡುವಂಥ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತಂದು ಹೇಳ್ತಾ ಹೋಗ್ತಾರೆ. ತದನಂತರದಲ್ಲಿ ಬರ್ಟ್ ಎಂಬ ಒಬ್ಬ ವ್ಯಕ್ತಿ ಹೇಳ್ತಾ ಹೋಗ್ತಾನೆ, ನವೀನ ಸನ್ನಿವೇಶಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವೇ ಬುದ್ಧಿಶಕ್ತಿಯ. ಬರ್ಟ್ ಅವರು ಹೇಳ್ತಾ ಹೋಗ್ತಾರೆ, ಹೊಸ ಸನ್ನಿವೇಶಗಳಿಗೆ ಏನಂತ ಕರೀತಾರಪ್ಪ ಅಂದ್ರೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಕರೀತಾರೆ. ಅಂದರೆ ಹೊಸ ವಿಚಾರಗಳಿಗೆ, ಹೊಸ ಸಂಗತಿಗಳಿಗೆ, ಹೊಸವಂಥ ಸನ್ನಿವೇಶಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಕರಿತಾ ಹೋಗ್ತಾರೆ. ತದನಂತರದಲ್ಲಿ ಈ ಬುದ್ಧಿಶಕ್ತಿಯ ಸಿದ್ಧಾಂತಗಳು ಕಂಡು ಬರ್ತಾ ಹೋಗ್ತವೆ. ಈ ಬುದ್ಧಿಶಕ್ತಿಯ ಸಿದ್ಧಾಂತಗಳ ಸ್ವರೂಪವನ್ನು ಹಲವಾರು ಸಿದ್ಧಾಂತಗಳಲ್ಲಿ ರೂಪಿಸ್ತಾ ಹೋಗ್ತಾರೆ. ಕೆಲವು ತತ್ವಜ್ಞಾನಿಗಳು ಏನು ಹೇಳ್ತಾರೆ, ಮೊದಲು ಬುದ್ಧಿಶಕ್ತಿಯ ಏಕಕಾರಕ ಸಿದ್ಧಾಂತವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಅಥವಾ ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ಇವರ ಪ್ರಕಾರ ಬುದ್ಧಿಶಕ್ತಿ ಅಂದರೆ ಜೀವನದ ಎಲ್ಲ ಸನ್ನಿವೇಶಗಳು ಸಮಾನವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಂದು ಇವರು ಹೇಳ್ತಾ ಹೋಗ್ತಾರೆ. ಆದರೆ ಕೆಲವೊಂದು ಬುದ್ಧಿಶಕ್ತಿಯ ಸಿದ್ಧಾಂತಗಳಲ್ಲಿ ಕೆಲವೊಂದು ಮಾತ್ರ ಚರ್ಚೆ ಮಾಡ್ತಾ ಹೋಗ್ತಾರೆ. ಅದರಂತೆ ಕೂಡ ಈ ಒಂದು ಕೆಳಗಿರುವಂಥ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ದ್ವಿಕಾರಕ ಸಿದ್ಧಾಂತ. ಈ ಒಂದು ಸಿದ್ಧಾಂತವನ್ನು 1904ರಲ್ಲಿ ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ. ಯಾರಪ್ಪ ಅಂದರೆ ಚಾರ್ಲ್ಸ್ ಸ್ಪಿಯರ್ಮನ್ ಅವರು ಇದನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ಇವರ ಪ್ರಕಾರ ಭೌತಿಕ ಸಾಮರ್ಥ್ಯಗಳಿಂದ ಕೂಡಿರುವ ಅಂಶಗಳಂತ ಹೇಳ್ತಾ ಹೋಗ್ತಾರೆ. ಅಂದರೆ ಈ ದ್ವಿಕಾರಕ ಸಿದ್ಧಾಂತ ಅಂದರೆ ಏನಪ್ಪ ಅಂದ್ರೆ ಈ ಒಂದು ಭೌತಿಕ ಸಾಮರ್ಥ್ಯಗಳು ಎಂಬ ಅಂಶಗಳನ್ನು ಕೊಡ್ತಾ ಹೋಗ್ತವೆ. ಇವರ ಪ್ರಕಾರ ಒಂದು ಜೀಕಾರಕ ಎಂದು ಗುರುತಿಸಿರುವ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಎಂದು, ಇನ್ನೊಂದು ಎಸ್ಕಾರಕ ಕರೆಯಲಾಗುವಂಥ ನಿರ್ದಿಷ್ಟ ಸಾಮರ್ಥ್ಯಗಳು. ಈ ಒಂದು ಸಿದ್ಧಾಂತವನ್ನು GS ಥಿಯರಿ ಅಥವಾ GS ಫ್ಯಾಕ್ಟರ್ ಅಥವಾ GS ಸಿದ್ಧಾಂತ ಅಂತ ಕರಿತಾ ಹೋಗ್ತಾರೆ. ಈ ಒಂದು ದ್ವಿಕಾರಕ ಸಿದ್ಧಾಂತವನ್ನು 1904ರಲ್ಲಿ ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ. ಯಾರಪ್ಪ ಅಂದರೆ ಚಾರ್ಲ್ಸ್ ಸ್ಪಿಯರ್ಮನ್ ಅವರು ಮಾಡ್ತಾ ಹೋಗ್ತಾರೆ. ಇವ್ರ ಪ್ರಕಾರ ಭೌತಿಕ ಸಾಮರ್ಥ್ಯ
ಸಾಮರ್ಥ್ಯಗಳಿಂದ ಕೂಡಿರುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಜೊತೆಗೆ ಜಿ ಎಸ್ ಫ್ಯಾಕ್ಟರ್ ಅಥವಾ ಜಿ ಎಸ್ ಥಿಯರಿ ಎಂದೇ ಈ ಒಂದು ಸಿದ್ಧಾಂತಿಗೆ ಹೆಸರನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ಬಹುಕಾರಕ ಸಿದ್ಧಾಂತ. ಈ ಬಹುಕಾರಕ ಸಿದ್ಧಾಂತವನ್ನು ಯಾರು ಅಭಿವೃದ್ಧಿಪಡಿಸಿದಪ್ಪ ಅಂದ್ರೆ ಅಮೇರಿಕ ಮನೋವಿಜ್ಞಾನಿಯಾದ ಇ.ಎಲ್. ಥಾರ್ನ್ಡೈಕ್ರವರು. ಇ.ಎಲ್. ಥಾರ್ನ್ಡೈಕ್ರವರು ಏನು ಒಂದು ವಿರೋಧ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸಾಹಚರ್ಯವಾದವನ್ನು ಈ ಒಂದು ಬುದ್ಧಿಶಕ್ತಿ ಸಿದ್ಧಾಂತವನ್ನು ವಿರೋಧ ಮಾಡ್ತಾ ಹೋಗ್ತಾರೆ. ಇವರ ಪ್ರಕಾರ ಬುದ್ಧಿಶಕ್ತಿ ಒಂದು ಅನೇಕ ಒಂದು ಚಿಕ್ಕ ಚಿಕ್ಕ ಮೂಲಾಂಶಗಳಿಂದ ಕೂಡಿದೆ ಅಂತಂದು ಹೇಳ್ತಾ ಹೋಗ್ತಾರೆ. ಜೊತೆಗೆ ಪ್ರತಿಯೊಂದು ಮೂಲಾಂಶವು ಒಂದು ನಿರ್ದಿಷ್ಟ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತಂದು ಹೇಳ್ತಾ ಹೋಗ್ತಾರೆ. ಜೊತೆಗೆ ಆ ಬುದ್ಧಿಶಕ್ತಿಯು ಮಟ್ಟ, ವ್ಯಾಪ್ತಿ, ಕ್ಷೇತ್ರ, ವೇಗ ಎಂಬ 4 ಆಯಾಮಗಳನ್ನು ಒಳಗೊಂಡಿರ್ತಾವೆ ಅಂತ ಹೇಳ್ತಾ ಹೋಗ್ತಾರೆ. ಯಾವುದಪ್ಪ ಅಂದ್ರೆ ಬುದ್ಧಿಶಕ್ತಿಯ ಮಟ್ಟ ಆಗಿರ್ಬೋದು, ಕ್ಷೇತ್ರ ಆಗಿರ್ಬೋದು, ಮತ್ತು ವ್ಯಾಪ್ತಿ ಆಗಿರ್ಬೋದು ಮತ್ತು ವೇಗ, ಈ ಒಂದು 4 ಆಯಾಮಗಳನ್ನು ಒಳಗೊಂಡಿರ್ತೈತಿ ಅಂತಂದು ಹೇಳ್ತಾ ಹೋಗ್ತಾರೆ. ಈ ವಾದವನ್ನು ಏನು ಮಾಡ್ತಾ ಬುದ್ಧಿಶಕ್ತಿಯ ಪರೀಕ್ಷೆಯನ್ನು ಥಾರ್ನ್ಡೈಕ್ರವರು ರೂಪಿಸ್ತಾ ಹೋಗ್ತಾರೆ. ಈ ಒಂದು ಸಿದ್ಧಾಂತ ಯಾರ್ದಪ್ಪ ಅಂದ್ರೆ ಬಹುಕಾರಕ ಸಿದ್ಧಾಂತ. ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಯಾರು ಮಾಡ್ತಾರೆ? ಥಾರ್ನ್ಡೈಕ್ರವರು. ಮತ್ತು ಮೂರನೇದಾಗಿ ನೋಡೋದಾದ್ರೆ ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತ. ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ಎ.ಎಲ್. ಥರ್ಸ್ಟನ್. ಯಾರು? ಎ.ಎಲ್. ಥರ್ಸ್ಟನ್ ಅವರು ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಈ ಒಂದು ಥರ್ಸ್ಟನ್ ಅವರು ಕಾರಕಗಳ ವಿಶ್ಲೇಷಣೆ ಆಧಾರದ ಮೇಲೆ 7 ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳನ್ನು ಗುರುತಿಸ್ತಾ ಹೋಗ್ತಾರೆ. ಈ ಒಂದು ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯ ಪರೀಕ್ಷೆಯನ್ನು ರೂಪಿಸ್ತಾ ಹೋಗ್ತಾರೆ. ಆ ಒಂದು ಪರೀಕ್ಷೆಯನ್ನು ರೂಪಿಸುವಂಥ ಸಂದರ್ಭದಲ್ಲಿ 7 ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳನ್ನು ಗುರುತಿಸಿ ಆ ಒಂದು ಸಿದ್ಧಾಂತವನ್ನು ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತ ಅಂತ ಕರಿತಾ ಹೋಗ್ತಾರೆ. ತದನಂತರದಲ್ಲಿ ಬುದ್ಧಿಶಕ್ತಿಯ 3 ಆಯಾಮಗಳ ಸಿದ್ಧಾಂತ ಅಂತ. ಈ ಒಂದು ಸಿದ್ಧಾಂತವನ್ನು 1966ರಲ್ಲಿ ಜೆ.ಪಿ. ಗಿಲ್ಬರ್ಟ್ 1966ರಲ್ಲಿ ಈ ಬುದ್ಧಿಶಕ್ತಿಯ 3 ಆಯಾಮಗಳ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಅವರು ಭೌತಿಕ ಸಾಮರ್ಥ್ಯಗಳು, ಕ್ರಿಯೆಗಳು, ವಸ್ತು, ಉತ್ಪನ್ನಗಳಿಂದ ಈ 3 ಆಯಾಮಗಳನ್ನು ಒಳಗೊಂಡಿದೆ ಅಂತಂದು ಹೇಳ್ತಾ ಹೋಗ್ತಾರೆ. ಯಾವುದಪ್ಪ ಅಂದ್ರೆ ಕ್ರಿಯೆಗಳು, ವಸ್ತುಗಳು, ಉತ್ಪನ್ನಗಳು, ಈ 3 ಅಂಶಗಳಿಂದ ಒಳಗೊಂಡಿರುವುದನ್ನು ಬುದ್ಧಿಶಕ್ತಿಯ 3 ಆಯಾಮಗಳ ಸಿದ್ಧಾಂತ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಈ ಒಂದು ಪ್ರಶ್ನೆಯೂ ಆಗಿದೆ, ಬುದ್ಧಿಶಕ್ತಿಯ 3 ಆಯಾಮಗಳ ಸಿದ್ಧಾಂತದ ಪ್ರತಿಪಾದಕರು ಯಾರಂತ ಪ್ರಶ್ನೆ ಆಗಿದೆ. ಜೆ.ಪಿ. ಗಿಲ್ಬರ್ಟ್ ಅವರು ಹೇಳ್ತಾರೆ, ಯಾವ ಒಂದು 3 ಆಯಾಮಗಳಿಂದ ಕ್ರಿಯೆಗಳು, ವಸ್ತು, ಉತ್ಪನ್ನಗಳು, ಈ ಒಂದು 3 ಆಯಾಮಗಳನ್ನು ಒಳಗೊಂಡಂಥ ಸಿದ್ಧಾಂತವನ್ನು ಬುದ್ಧಿಶಕ್ತಿ 3 ಆಯಾಮಗಳ ಸಿದ್ಧಾಂತ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಈ ಒಂದು ಸಿದ್ಧಾಂತಕ್ಕೆ ಇನ್ನೊಂದು ಹೆಸರನ್ನು ಕಾಣ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ ರಚನಾತ್ಮಕ ಮಾದರಿ ಸಿದ್ಧಾಂತ. ರಚನಾತ್ಮಕ ಮಾದರಿ ಸಿದ್ಧಾಂತವನ್ನು ಕಾಣ್ತಾ ಹೋಗ್ತೀವಿ. ಇದು ಇಲ್ಲಿವರೆಗೆ ನಾವೇನಪ್ಪ ಅಂದ್ರೆ ಬುದ್ಧಿಶಕ್ತಿಯ ಸಿದ್ಧಾಂತಗಳು ಮತ್ತು ಬುದ್ಧಿಶಕ್ತಿ ವ್ಯಾಖ್ಯೆಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ತದನಂತರದಲ್ಲಿ ಈ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ನೋಡ್ತಾ ಹೋಗೋಣ. ಈ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಯಾರು ಪರಿಚಯಿಸ್ತಾರಪ್ಪ ಅಂದ್ರೆ ಆಲ್ಬರ್ಟ್ ಪಿನೆ ಅವರು ಪರಿಚಯಿಸ್ತಾ ಹೋಗ್ತಾರೆ. ಈ ಒಂದು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೆಂಟಲ್ ಏಜ್ ಅಂತ ಕರಿತಾ ಹೋಗ್ತೇವೆ. ಅದನ್ನು ಸಿಂಪಲ್ಲಾಗಿ MA ಅಥವಾ ಮೆಂಟಲ್ ಏಜ್ ಅಂತ ಕರಿತಾ ಹೋಗ್ತೇವೆ. ಈ ಒಂದು ಬುದ್ಧಿಶಕ್ತಿಯನ್ನು ಅಳತೆ ಮಾಡುವ ಸಲುವಾಗಿ ಮತ್ತು ಮಾನಸಿಕ ವಯಸ್ಸು ಯಾವುದೇ ಒಂದು ವಯೋಮಾನದಲ್ಲಿದ್ದರೂ ಕೂಡ ಆ ವ್ಯಕ್ತಿ ತೋರುವ ಸಾಧನೆಯ ಮಟ್ಟವನ್ನು ಸೂಚಿಸ್ತಾ ಹೋಗ್ತೈತಿ. ಜೊತೆಗೆ ಆ ಮಾನಸಿಕ ವಯಸ್ಸು ವ್ಯಕ್ತಿ ಸಾಧಿಸಿದ ವಿಕಾಸ ಮಟ್ಟವನ್ನು ತಿಳಿಸ್ತಾ ಹೋಗ್ತೈತಿ.
ಈ ಪರಿಕಲ್ಪನೆಯನ್ನು ಒಂದು ವ್ಯಕ್ತಪಡಿಸುವ ಸಲುವಾಗಿ ಆಲ್ಬರ್ಟ್ ಪೀನೆಯವರ ಮಾನಸಿಕ ವಯಸ್ಸಿನ ಪರಿಕಲ್ಪನೆ ತರ್ತಾ ಹೋಗ್ತಾರೆ. ಜೊತೆಗೆ ಅವರು ಒಂದು ಒಂದು ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ಪೀನೆ ಸೈಮನ್ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ಪೀನೆ ಅಂದರೆ ಆಲ್ಬರ್ಟ್ ಪೀನೆ, ಸೈಮನ್ ಅಂದರೆ ಇನ್ನೊಬ್ಬ ವಿಜ್ಞಾನಿ ಬರ್ತಾ ಹೋಗ್ತಾರೆ. ಆಲ್ಬರ್ಟ್ ಪೀನೆ ಮತ್ತು ಸೈಮನ್ ಅವರ ಜೊತೆ ಕೂಡ 1908ರಲ್ಲಿ ಪೀನೆ ಸೈಮನ್ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ಮಾನಸಿಕ ವಯಸ್ಸಿನ ಪರಿಕಲ್ಪನೆ ಅಂದರೆ ಏನಪ್ಪ ಅಂದ್ರೆ ಪರಿಕಲ್ಪನೆಯನ್ನು ಕಂಡಿಡ್ತಾ ಹೋಗ್ತಾರೆ. ತದನಂತರದಲ್ಲಿ ಆ ಬುದ್ಧಿ ಸೂಚ್ಯಾಂಕ, ಈ ಮಾನಸಿಕ ಪರಿಕಲ್ಪನೆಯನ್ನು ಎಮ್ಮೆ ಅಂತ ಕರೆದ ಬುದ್ಧಿ ಸೂಚ್ಯಾಂಕವನ್ನು IQ ಅಂತ ಕರಿತಾ ಹೋಗ್ತಾರೆ. ಈ ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಯಾರಪ್ಪ ಅಂದ್ರೆ ವಿಲಿಯಂ ಸ್ಟರ್ನ್. ಯಾರಪ್ಪ ಅಂದರೆ ವಿಲಿಯಂ ಸ್ಟರ್ನ್ ಈ ಬುದ್ಧಿಶಕ್ತಿಯ ಒಂದು ಯಾವ ರೀತಿ ಅಳಿಬೇಕನ್ನೋದನ್ನು ಒಂದು IQ ಅಥವಾ ಕಂಡುಹಿಡಿಯೋ ಸಲುವಾಗಿ ಯಾವ ರೀತಿ ಒಂದು ವ್ಯಕ್ತಪಡಿಸ್ತಾ ಹೋಗ್ತಾರಪ್ಪ ಅಂದ್ರೆ ಈ ಬುದ್ಧಿಶಕ್ತಿ ಸೂಚ್ಯಾಂಕದ ಒಂದು ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಯಾರಪ್ಪ ಅಂದ್ರೆ ವಿಲಿಯಂ ಸ್ಟರ್ನ್. ಜೊತೆಗೆ ಈ ಬುದ್ಧಿಶಕ್ತಿಯನ್ನು ಯಾವ ರೀತಿ ಕಂಡುಹಿಡ್ತಾ ಹೋಗ್ತಾರೆ ಅನ್ನೋದನ್ನು ಒಂದು ಸೂತ್ರವನ್ನು ನೋಡ್ತಾ ಹೋಗ್ತೀವಿ. ಬುದ್ಧಿಶಕ್ತಿ IQ ಅಂತ ಅಂದರೆ ಇದನ್ನು ಯಾವ ರೀತಿ ಕಂಡುಹಿಡ್ತಾ ಹೋಗ್ತಾರಪ್ಪ ಅಂದ್ರೆ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100, IQ MA ಡಿವೈಡೆಡ್ ಬೈ CA ಇಂಟು 100. ಉದಾಹರಣೆಗೆ ಒಂದು ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಮಾನಸಿಕ ವಯಸ್ಸು 10 ವರ್ಷಗಳಾಗಿದ್ದರೆ, ಮಾನಸಿಕ ವಯಸ್ಸು ಅಂದರೆ 10 ವರ್ಷಗಳಾಗಿದ್ದರೆ ಅವನ ದೈಹಿಕ ವಯಸ್ಸು CA ಕ್ರೊನಾಲಜಿಕಲ್ ಏಜ್ 12 ವರ್ಷಗಳಾಗಿದ್ದರೆ IQ ಎಷ್ಟಿರುತ್ತೆ ಅಂತಂದು ನೋಡ್ತಾ ಹೋಗೋಣ. ಜೊತೆಗೆ IQ MA ಅಂದ್ರೆ 10, CA ಅಂದ್ರೆ 12 ಇಂಟು 100 ಲೆಕ್ಕ ಮಾಡ್ತಾ ಹೋಗ್ರಿ. IQ ಎಷ್ಟು ಬರ್ತದಂದ್ರೆ 83 ಆಗುತ್ತದೆ. ಅಂದ್ರೆ IQ ಎಷ್ಟಿದೆ ಅಂದರೆ ಇಂಟೆಲಿಜೆಂಟ್ ಕೋಶೆಂಟ್ ಎಷ್ಟಿರತ್ತಂದ್ರೆ 83. MA ಅಂದರೆ ಮೆಂಟಲ್ ಏಜ್ ಡಿವೈಡೆಡ್ ಬೈ CA ಅಂದರೆ ಕ್ರೊನಾಲಜಿಕಲ್ ಏಜ್ ಇಂಟು 100. ಹಾಗಾದರೆ ಈ ಬುದ್ಧಿ ಸೂಚ್ಯಾಂಕಗಳ ವಿವರಣೆಯನ್ನು ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ಬುದ್ಧಿಶಕ್ತಿ ಸೂಚ್ಯಾಂಕಗಳ ವಿವರಣೆ ಅಂದರೆ ಆ ಒಂದು ಬುದ್ಧಿಶಕ್ತಿ ಅಂದರೆ IQ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಮತ್ತು ಒಂದು ಯಾವುದೇ ಒಂದು ಪರೀಕ್ಷೆಗೆ ಒಳಪಡಿಸಿದಂಥ ವ್ಯಕ್ತಿಗಳನ್ನು ಈ ಒಂದು IQ ಅಥವಾ ಬುದ್ಧಿಶಕ್ತಿ ಸೂಚ್ಯಾಂಕಗಳ ಆಧಾರದ ಮೇಲೆ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಅದರಂತೆ ಕೂಡ ಈ ಬುದ್ಧಿಶಕ್ತಿ ಸೂಚ್ಯಾಂಕಗಳ ಒಂದು ಆಧಾರದ ಮೇಲೆ ಯಾರು ವರ್ಗೀಕರಣ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಟರ್ಮನ್ರವರು ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಏನಂತ ವರ್ಗೀಕರಣ ಮಾಡ್ತಾ ಹೋಗ್ತಾರೆ? ಬುದ್ಧಿಶಕ್ತಿ ಸೂಚ್ಯಾಂಕಗಳ ಒಂದು ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ ಬನ್ನಿ. ಇವು ಯಾರು 140ಕ್ಕಿಂತ IQ ಅದ್ರ ಮೇಲ್ಪಟ್ಟು ಯಾರು ಇರ್ತಾರೆ ಅವರನ್ನು ಅತಿ ಪ್ರತಿಭಾನ್ವಿತರು ಅಂತ ಹೇಳ್ತಾ ಹೋಗ್ತಾರೆ. 130ರಿಂದ 139 ಒಳಗೆ ಯಾರು ಇರ್ತಾರೆ ಪ್ರತಿಭಾನ್ವಿತರು ಅಂತಂತ ಹೇಳ್ತಾ ಹೋಗ್ತಾರೆ. 120ರಿಂದ 129 ಒಳಗಿರುವಂಥ ಮಕ್ಕಳನ್ನು ಪ್ರತಿಭಾನ್ವಿತರು ಅಂತ ಕರಿತಾ ಹೋಗ್ತಾರೆ. 110ರಿಂದ 119 IQ ಇರೋರನ್ನು ಸರಾಸರಿಗಿಂತ ಮೇಲ್ಮಟ್ಟದ ಬುದ್ಧಿಶಕ್ತಿಯುಳ್ಳವರು ಅಂತ ಹೇಳ್ತಾ ಹೋಗ್ತಾರೆ. 100ರಿಂದ 109ರವರೆಗಿನ ಒಳಗಿರುವಂಥ ಮಕ್ಕಳನ್ನು ಸರಾಸರಿ ಬುದ್ಧಿಶಕ್ತಿಯುಳ್ಳವರು ಅಂತ ಹೇಳ್ತಾ ಹೋಗ್ತಾರೆ. 90ರಿಂದ 99ವರೆಗಿರುವಂಥ ಮಕ್ಕಳನ್ನು ಸರಾಸರಿ ಬುದ್ಧಿಶಕ್ತಿಯುಳ್ಳವರು ಅಂತ ಹೇಳ್ತಾರೆ. 80ರಿಂದ 89ರವರೆಗಿನ ಮಕ್ಕಳನ್ನು ಸರಾಸರಿಗಿಂತ ಕಡಿಮೆ ಬುದ್ಧಿಶಕ್ತಿಯುಳ್ಳವರು ಅಂತ ಹೇಳ್ತಾ ಹೋಗ್ತಾರೆ. 70ರಿಂದ 79ರವರೆಗಿನ ಮಕ್ಕಳನ್ನು ಬುದ್ಧಿಮಾಂದ್ಯತೆಯ ಸೀಮಾರೇಖೆಯಲ್ಲಿರುವವರನ್ನು ನೋಡ್ತಾ ಹೋಗ್ತೀವಿ. 60ರಿಂದ 69ರವರೆಗಿನ ಮಕ್ಕಳನ್ನು ಮಾನಸಿಕ ನ್ಯೂನತೆಯುಳ್ಳವರು ಅಂತ ನೋಡ್ತಾ ಹೋಗ್ತೀವಿ. 60ಕ್ಕಿಂತ ಯಾರು ಕಡಿಮೆ ಇರ್ತಾರಲ್ಲ ಅವರು ಮಾನಸಿಕ ನ್ಯೂನತೆಯುಳ್ಳವರನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಬುದ್ಧಿಶಕ್ತಿ ಸೂಚ್ಯಾಂಕಗಳ ಒಂದು ವಿಂಗಡಣೆ. ಇದನ್ನು ಯಾರು ವರ್ಗೀಕರಣ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಟರ್ಮನ್ರವರು ವರ್ಗೀಕರಣ ಮಾಡೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಮುಂದಿನ ಒಂದು ಕಾನ್ಸೆಪ್ಟ್ ನೋಡ್ತಾ ಹೋಗೋಣ. ಹಾಗಾದರೆ ಈ ಬುದ್ಧಿಶಕ್ತಿಯ ಅಳತೆಯ ಒಂದು ಯಾರು ಮಾಡ್ತಾ ಹೋಗ್ತಾರನ್ನ ನಾವು ನೋಡ್ತಾ ಹೋಗೋಣ.
ಈ ಬುದ್ಧಿಶಕ್ತಿಯ ಅಳತೆಯನ್ನು ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಮಾನಸಿಕ ಸಾಮರ್ಥ್ಯವನ್ನು ಅಳೆಯುವ ಪ್ರಯತ್ನವನ್ನು ಯಾರು ಮಾಡ್ತಾರಪ್ಪ ಅಂದ್ರೆ ಮೊದಲು ಇಂಗ್ಲೆಂಡಿನ ಫ್ರಾನ್ಸಿಸ್ ಕಾರ್ಟನ್ ರವರು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಪ್ರಪ್ರಥಮ ಬಾರಿಗೆ ಈ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದ ಕೀರ್ತಿ ಯಾರಿಗೆ ಸೇರ್ತದಪ್ಪ ಅಂದ್ರೆ ಫ್ರಾನ್ಸಿನ ಆಲ್ಬ್ರೆಟ್ ಪೀನೆಯವರಿಗೆ ಸಲ್ತಾ ಹೋಗ್ತೈತಿ. ಯಾವಾಗಪ್ಪ ಅಂದ್ರೆ 1905ರಲ್ಲಿ ಈ ಒಂದು ಬುದ್ಧಿಶಕ್ತಿ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ಯಾರಪ್ಪ ಅಂದ್ರೆ ಆಲ್ಬ್ರೆಟ್ ಪೀನೆಯವರ ಈ ಒಂದು ಬುದ್ಧಿಶಕ್ತಿಯನ್ನು ರೂಪಿಸಿದ ಕೀರ್ತಿ ಸೇರ್ತಾ ಹೋಗ್ತೈತಿ. ಜೊತೆಗೆ ಇವರನ್ನು ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹನ ಅಂತಂದು ಕರಿತಾ ಹೋಗ್ತಾರೆ. ಯಾರನ್ನು ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಅಂತ ಕರಿತಾರೆ ಗೊತ್ತಾ? ಆಲ್ಬ್ರೆಟ್ ಪೀನೆಯವರನ್ನು ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹನೆಂದು ಕರಿತಾ ಹೋಗ್ತಾರೆ. ಜೊತೆಗೆ ಈ ಒಂದು ಬುದ್ಧಿಶಕ್ತಿ ಪರೀಕ್ಷೆಗಳ ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಆ ಬುದ್ಧಿಶಕ್ತಿ ಪರೀಕ್ಷೆಗಳ ವಿಧಗಳನ್ನು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ, ಸಮೂಹ ಪರೀಕ್ಷೆಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ವೈಯಕ್ತಿಕ ಪರೀಕ್ಷೆಯೊಳಗೆ ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ, ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ, ಕಾರ್ಯಾತ್ಮಕ ಬುದ್ಧಿಶಕ್ತಿಯನ್ನು ಪರೀಕ್ಷೆಯನ್ನು ವೈಯಕ್ತಿಕ ಪರೀಕ್ಷೆಯೊಳಗೆ ನೋಡ್ತಾ ಹೋಗ್ತೀವಿ. ಅದರಂತೆ ಕೂಡ ಸಮೂಹ ಪರೀಕ್ಷೆಯಲ್ಲಿ ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ, ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ಕೆಲವು ಬುದ್ಧಿಶಕ್ತಿ ಪರೀಕ್ಷೆಗಳ ಪರಿಚಯ ಮಾಡ್ತೇವೆ. ಇಲ್ಲಿ ಕೆಲವೊಂದು ಪ್ರಮುಖವಾದಂಥ ಬುದ್ಧಿಶಕ್ತಿಗಳ ಒಂದು ಪರಿಚಯವನ್ನು ಮಾಡ್ತಾ ಹೋಗ್ತೀನಿ. ಈ ಒಂದು ಶಾಬ್ದಿಕ ಮತ್ತು ಅಶಾಬ್ದಿಕ ಬುದ್ಧಿಶಕ್ತಿಯ ಪರೀಕ್ಷೆ ಬಗ್ಗೆ ಇನ್ನು ಒಂದು ಆಳವಾದಂಥ ಒಂದು ತರಗತಿ ವಿಡಿಯೋವನ್ನು ಮಾಡಾಕ್ತೀನಿ. ಇಲ್ಲಿ ಕೆಲವು ಬುದ್ಧಿಶಕ್ತಿಯ ಪರೀಕ್ಷೆಗಳ ಪರಿಚಯವನ್ನು ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಅಂದರೆ ಇದೊಂದು ಶಾಬ್ದಿಕ ಪರೀಕ್ಷೆ ಆಗಿರ್ತದೆ. ಇದನ್ನು ರೂಪಿಸಿ ಪ್ರಮಾಣಬದ್ಧಗೊಳಿಸಿದವರು ಯಾರಪ್ಪ ಅಂದ್ರೆ ಡಾಕ್ಟರ್ J.C. ಔಜಾರ್ ಅವರು. ಇದನ್ನು ಯಾರು ಒಂದು ರೂಪಿಸಿ ಪ್ರಮಾಣಬದ್ಧಗೊಳಿಸ್ತಾರಪ್ಪ ಅಂದ್ರೆ ಡಾಕ್ಟರ್ J.C. ಔಜಾರ್. ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದವರು ಯಾರಪ್ಪ ಅಂದ್ರೆ ಡಾಕ್ಟರ್ J.C. ಔಜಾರ್ ಅವರು ಈ ಒಂದು ಪ್ರಮಾಣಬದ್ಧಗೊಳಿಸ್ತಾ ಹೋಗ್ತಾರೆ. ನಂತರದಲ್ಲಿ ಸ್ಟ್ಯಾಂಡರ್ಡ್ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸಸ್ ಅಂದ್ರೆ ಇದು ಒಂದು ಅಶಾಬ್ದಿಕ ಪರೀಕ್ಷೆ ಆಗಿದೆ. ಅಂದರೆ ಇದು ಅನಕ್ಷರಸ್ಥರಿಗೆ ನಡೆಸುವಂಥ ಪರೀಕ್ಷೆ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇದನ್ನು ರೂಪಿಸಿದವರು ಇಂಗ್ಲೆಂಡಿನ J.C. ರೇಮಂಡ್ ರವರು. ಈ ರೇಮಂಡ್ ರವರು ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಅಂತಕ್ಕ ಒಂದು ಇದನ್ನು ಪರೀಕ್ಷೆಯನ್ನು ರೂಪಿಸ್ತಾ ಹೋಗ್ತಾರೆ. ಅದನ್ನು ಪ್ರಗತಿಶೀಲ ಮಾತೃಕೆಗಳು ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಈ ಒಂದು ಪರೀಕ್ಷೆಯನ್ನು ರಿವರ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಅಂತ ಕರಿತಾ ಹೋಗ್ತಾರೆ. ಇದನ್ನು ಪ್ರಗತಿಶೀಲ ಮಾತೃಕೆಗಳು ಅಂತಂದು ಕರಿತಾ ಹೋಗ್ತಾರೆ. ಸ್ಟ್ಯಾಂಡರ್ಡ್ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಅನ್ನೋದನ್ನು ಈ ಒಂದು ಪರೀಕ್ಷೆಯು ಅಶಾಬ್ದಿಕ ಪರೀಕ್ಷೆಯಾಗಿದೆ ಎಂಬುದನ್ನು ತಿಳ್ಕೊತಾ ಹೋಗಬೇಕು. ನಂತರದಲ್ಲಿ ಭಾಟಿಯಾರವರ ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷಾ ಸಮೂಹ ಅಂದ್ರೆ ಈ ಭಾಟಿಯಾರವರು ಒಂದು ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷಾ ಸಮೂಹವನ್ನು ರೂಪಿಸ್ತಾ ಹೋಗ್ತಾರೆ. ಇದು ಅನಕ್ಷರಸ್ಥರಿಗೆ ನೀಡಬಹುದಾದ ಕಾರ್ಯನಿರ್ವಹಣಾ ಪರೀಕ್ಷೆ ಆಗಿದೆ. ಅಂದರೆ ಅನಕ್ಷರಸ್ಥರಿಗೆ ನೀಡಬಹುದಾದ ಕಾರ್ಯನಿರ್ವಹಣಾ ಅಂದರೆ ಕೌಶಲ್ಯಗಳ ರೂಪಿತವಾದಂಥ ಒಂದು ಪರೀಕ್ಷೆ ಆಗಿದೆ. ಈ ಒಂದು ಪರೀಕ್ಷೆಯನ್ನು ಯಾರು ರೂಪಿಸ್ತಾರಪ್ಪ ಅಂದ್ರೆ ಚಂದ್ರಮೋಹನ್ ಪಾಟಿಯಾರವರು ಈ ಒಂದು ಪರೀಕ್ಷೆಯನ್ನು ರೂಪಿಸ್ತಾ ಹೋಗ್ತಾರೆ. ಇಲ್ಲಿವರೆಗೂ ನಾವು ಏನು ತಿಳ್ಕೊಂಡಪ್ಪ ಅಂದ್ರೆ ಬುದ್ಧಿಶಕ್ತಿಯ ಒಂದು ವ್ಯಾಖ್ಯೆಗಳನ್ನು ನೋಡಿದ್ವಿ, ಮತ್ತು ಬುದ್ಧಿಶಕ್ತಿಯ ಒಂದು ಸಿದ್ಧಾಂತಗಳನ್ನು ನೋಡಿದ್ವಿ, ಮತ್ತು ಬುದ್ಧಿಶಕ್ತಿಯ ಒಂದು ಪರಿಚಯವನ್ನು ನೋಡಿದ್ವಿ, ಮತ್ತು ಬುದ್ಧಿಶಕ್ತಿಯ ಪರೀಕ್ಷೆಗಳನ್ನು ನೋಡ್ತಾ ಹೋದ್ವಿ. ಈ ಒಂದು ತರಗತಿಯಲ್ಲಿ ನಿಮಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಇಷ್ಟವಾಗಿಲ್ಲದಿದ್ದರೆ ಡಿಸ್ಲೈಕ್ ಮಾಡಿ ಅಂತ. ಏನಾದರೂ ದೋಷಗಳಿದ್ದಲ್ಲಿ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅನ್ನುತ್ತಾ, ನಿಮ್ಮ ಒಂದು ಪ್ರಶ್ನೆಗಳು ಏನಾಗಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಂತ ಕೇಳ್ಕೊಳುತ್ತಾ, ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳುತ್ತಾ ಇವತ್ತಿನ ಒಂದು ತರಗತಿ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಸಿಗೋಣ.